ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮ ಒಂದರಲ್ಲಿ ಹಿಂದಿ ಚಲನಚಿತ್ರದ ಖ್ಯಾತ ನಟ ರಣವೀರ್ ಸಿಂಗ್ ಅವರು ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾದ ದೃಶ್ಯ ಒಂದರಲ್ಲಿ ರಿಷಬ್ ಅವರ ಮೈಮೇಲೆ ಬರುವ ಚಾಮುಂಡಿ ದೇವಿಯ ದೃಶ್ಯವನ್ನು ವೇದಿಕೆಯ ಮೇಲೆ ವಿಚಿತ್ರ ರೀತಿಯಲ್ಲಿ ನಟಿಸುತ್ತಾ ಅದಕ್ಕೆ ಗೋಸ್ಟ್ ಅಂತ ಕರೆದು ಕಾಂತಾರ ಸಿನಿಮಾ ಪ್ರೇಮಿಗಳಿಗೆ, ಹಿಂದೂ ಧರ್ಮದವರಿಗೆ ಮತ್ತು ದೈವಾರ್ಧಕರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದರೆ ಈಗ ಅದು ತಪ್ಪು ಎಂದು ತಿಳಿದು ಕ್ಷಮೆ ಯಾಚಿಸಿದ್ದರೆ. ತನ್ನ ಕ್ಷಮಾಪಣಾ ಪತ್ರದಲ್ಲಿ ಏನಿದೆ ಅಂದರೆ, ನನ್ನ ಉದ್ದೇಶವು ಕಾಂತಾರ ಸಿನಿಮಾದ ರಿಷಬ್ ಅವರ ನಟನೆಯನ್ನು ಹೈಲೈಟ್ ಮಾಡುವುದಾಗಿತ್ತು. ಒಬ್ಬ ಆಕ್ಟರ್ ಆಗಿ ನನಗೆ ಗೊತ್ತಿದೆ ಆ ಒಂದು ನಿರ್ದಿಷ್ಟ ದೃಶ್ಯವನ್ನು ನಟನೆ ಮಾಡುವುದು ಎಷ್ಟು ಕಷ್ಟ ಇದೆ ಎಂದು. ಆ ಒಂದು ದೃಶ್ಯದ ನಟನೆಯಿಂದ ರಿಷಬ್ ಅವರು ನನಗೆ ಅಚ್ಚುಮೆಚ್ಚು ಆಗಿದ್ದರು. ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬರ ಆಚರಣೆಗೆ ಮತ್ತು ಸಂಸ್ಕೃತಿಗೆ ನಾನು ಗೌರವ ಸಲ್ಲಿಸುತ್ತೇನೆ. ಇದರಿಂದಾಗಿ ಯಾರದಾದರೂ ಸೆಂಟಿಮೆಂಟಿಗೆ ಹಾಟ್ ಆಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ನಟ ರಣವೀರ್ ಸಿಂಗ್ ಕೇಳಿಕೊಂಡಿದ್ದರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ.